ನಮಸ್ಕಾರ. ಶ್ರೀ ರಾಮಕೃಷ್ಣ ಪರಮಹಂಸ ಅಧ್ಯಾಯ 11 ಮದುವೆ. ಕಾಮಾರಪುಕುರದಲ್ಲಿದ್ದ ಚಂದ್ರಾದೇವಿಗೆ ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣರು ಹುಚ್ಚರಾಗಿ ಹೋಗಿರುವರು ಎಂಬ ವರ್ತಮಾನ ಬಂತು. ಅವರು ಪೂಜೆ ಮುಂತಾದ ಕೆಲಸಗಳನ್ನೆಲ್ಲ ಬಿಟ್ಟು ಒಂಟಿಯಾಗಿ ಅಲಿಯುತ್ತಿರುವರು. ತಾಯಿ ತಾಯಿ ಎಂದು ಅಳುವರು, ನಗುವರು, ತಮಗೆ ತಾವೇ ಏನೇನೋ ಮಾತನಾಡಿಕೊಳ್ಳುವರು. ಕೆಲವು ವೇಳೆ ಬಟ್ಟೆ ಬರೆ ಇಲ್ಲದೆ ಮರದ ಕೆಳಗೆ ಕುಳಿತುಕೊಳ್ಳುವರು ಎಂದು ಮುಂತಾಗಿ ಕೇಳಿದಳು. ತಾಯಿ ತಲ್ಲಣಿಸಿದಳು. ಹಿರಿಯ ಮಗ ರಾಮಕುಮಾರನು ತೀರಿ ಹೋಗಿದ್ದ. ಈಗ ಕಿರಿಯ ಮಗ ಹುಚ್ಚನಾಗಿರುವನು ಎಂಬ ವಾರ್ತೆ ಬಂತು. ಶ್ರೀರಾಮಕೃಷ್ಣರಿಗೆ ಕಾಮಾರಪುಕುರಕ್ಕೆ ಬಂದು ಕೆಲವು ದಿನ ಇದ್ದು ಚೇತರಿಸಿಕೊಂಡು ಹೋಗು ಎಂದು ಕಾಗದ ಬರೆದರು. ಶ್ರೀರಾಮಕೃಷ್ಣರು ಬಂದರು. ಆದರೆ ಅವರು ಹಿಂದೆ ಇದ್ದಂತೆ ಇರಲಿಲ್ಲ. ಈ ಪ್ರಪಂಚದ ಯಾವ ವಸ್ತುಗಳು ಅವರಿಗೆ ಬೇಕಾಗಿರಲಿಲ್ಲ. ತಮ್ಮ ಬಾಲ್ಯದ ಸ್ನೇಹಿತರು ಬಂದರೆ ಅವರೊಡನೆ ಅಷ್ಟು ಬೆರೆಯಲೊಲ್ಲರು. ಯಾವಾಗಲೂ ತಾಯಿ ತಾಯಿ ಎಂದು ಹೇಳುತ್ತಾ ಅಳತೊಡಗಿದರು. ಸುತ್ತಲಿದ್ದವರಿಗೆ ಇದಕ್ಕೆ ಕಾರಣ ಗೊತ್ತಾಗಲಿಲ್ಲ. ಇದೆಲ್ಲ ನರಗಳ ದೌರ್ಬಲ್ಯವಿರಬಹುದೆಂದು ಭಾವಿಸಿದರು. ಆಯುರ್ವೇದ ಪಂಡಿತನ ಕೈಯಿಂದ ಔಷಧಿ ಕೊಡಿಸಿದರು. ಅದರಿಂದ ದೇಹ ಸ್ವಲ್ಪ ಚೇತರಿಸಿಕೊಂಡರೂ ದೇವರ ಮೇಲಿನ ವ್ಯಾಕುಲತೆ ಮಾತ್ರ ಕುಗ್ಗಲಿಲ್ಲ. ಇವರಿಗೆ ಯಾವುದಾದರೂ ಗ್ರಹಕಾಟವಿರಬಹುದೆಂದು ಮಂತ್ರ ಹಾಕಿಸಿದರು. ಅದರಿಂದಲೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಯಾವುದಾದರೂ ದೆವ್ವ ಮೆಟ್ಟಿಕೊಂಡಿರಬಹುದೆಂದು ಒಬ್ಬ ಭೂತ ಓಡಿಸುವವನನ್ನು ಕರೆಸಿದರು. ಅವನು ಒಂದು ಪಾತ್ರೆಯಲ್ಲಿದ್ದ ಮಂತ್ರದ ನೀರನ್ನು ಮೂಸಿ ನೋಡುವಂತೆ ಹೇಳಿದ. ನೀರನ್ನು ಮೂಸಿ ಏನೋ ನೋಡಿದರು. ಆದರೆ ಅವರ ಮನಸ್ಸಿನ ಮೇಲೆ ಯಾವ ಬದಲಾವಣೆಯೂ ಆಗಲಿಲ್ಲ. ಕೊನೆಗೆ ಒಬ್ಬ ದೆವ್ವ ಬರಿಸುವವನನ್ನು ಕರೆಸಿ, ಯಾರ ಮೇಲೂ ದೆವ್ವ ಬಂದಾಗ ರಾಮಕೃಷ್ಣರಿಗೆ ಹೀಗೆ ಆಗಿರುವುದಕ್ಕೆ ಕಾರಣವೇನು ಎಂದು ಕೇಳಿದರು. ಆ ದೆವ್ವ ರಾಮಕೃಷ್ಣರದು ಹುಚ್ಚಲ್ಲ, ಅಥವಾ ಯಾವ ದೆವ್ವವೂ ಅವರನ್ನು ಮೆಟ್ಟಿಕೊಂಡಿಲ್ಲ, ಅದು ದಿವ್ಯ ಭಾವ ಎಂದು ಹೇಳಿತು. ಶ್ರೀರಾಮಕೃಷ್ಣರು ಆಗ ಅಡಿಕೆಯನ್ನು ಹೆಚ್ಚು ತಿನ್ನುತ್ತಿದ್ದರು. ಅದಕ್ಕೆ ಆ ದೆವ್ವ ಅವರಿಗೆ, ನೀನು ಸಾಧುವಾಗಬೇಕೆಂದಿರುವೆ, ಅಡಿಕೆ ತಿನ್ನುವುದು ಕೆಟ್ಟದ್ದು ಅದಕ್ಕೆ ಎಂದು ಹೇಳಿತು. ಅಂದಿನಿಂದ ಅವರು ಅಡಿಕೆ ತಿನ್ನುವುದನ್ನು ಬಿಟ್ಟರು. ಕಾಮಾರಪುಕುರದಲ್ಲಿ 2 ಸ್ಮಶಾನಗಳಿವೆ. ಜನರಾರು ಅಲ್ಲಿಗೆ ಹಗಲು ಹೊತ್ತು ಕೂಡ ಹೋಗುತ್ತಿರಲಿಲ್ಲ. ಅಲ್ಲೆಲ್ಲ ಭೂತಗಳಿವೆ ಎಂದು ಅಂಜಿದ್ದರು. ಯಾರಾದರೂ ಸತ್ತಾಗ ಅವರ ಅಂತ್ಯಕ್ರಿಯೆಗೆ ವಿಧಿ ಇಲ್ಲದೆ ಹೋಗುತ್ತಿದ್ದರು. ಶ್ರೀರಾಮಕೃಷ್ಣರು ಆ ಸ್ಥಳವನ್ನೇ ತಮ್ಮ ಸಾಧನೆಗೆ ಆರಿಸಿಕೊಂಡರು. ಏಕೆಂದರೆ ಅದು ನಿರ್ಜನವಾಗಿತ್ತು. ಜನರಾರಿಗೂ ಅಲ್ಲಿ ಬರುವ ಧೈರ್ಯವಿರಲಿಲ್ಲ. ಶಾಕ್ತ ಸಾಧನೆಯ ಪ್ರಕಾರ ಧ್ಯಾನ ಮಾಡುವುದಕ್ಕೆ ಸ್ಮಶಾನ ಉತ್ತಮ ಸ್ಥಳ. ಶ್ರೀರಾಮಕೃಷ್ಣರು ಅಲ್ಲಿ ಕಾಳಿ ಮಾತೆಯನ್ನು ಪೂಜಿಸುತ್ತಿದ್ದರು. ಅವರಿಗೆ ನೈವೇದ್ಯಾದಿಗಳನ್ನು ಕೊಡುತ್ತಿದ್ದರು. ದಿಗಂಬರರಾಗಿ ಧ್ಯಾನ ಮಾಡುವುದಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಇವರು ಕೊಟ್ಟ ನೈವೇದ್ಯವನ್ನು ದೇವಿ ಸ್ವೀಕರಿಸುತ್ತಿದ್ದಳು. ಇವರನ್ನು ಕರೆಯುವುದಕ್ಕೆ ರಾಮೇಶ್ವರ ಹೋಗುತ್ತಿದ್ದ. ಅವನಿಗೆ ಇವರಿದ್ದ ಸ್ಥಳಕ್ಕೆ ಹೋಗಲು ದಿಗಿಲು. ಅವನು ದೂರದಲ್ಲೇ ನಿಂತುಕೊಂಡು ಅವರನ್ನು ಕರೆಯುತ್ತಿದ್ದ. ರಾಮಕೃಷ್ಣರು ಹೀಗೆ ಕೆಲವು ಕಾಲ ಸಾಧನೆ ಮಾಡಿದ ಮೇಲೆ ಅವರಿಗೆ ದೇವಿ ಕಾಣಿಸತೊಡಗಿದಳು. ಅವರ ದುಗುಡವೆಲ್ಲ ಹೋಯಿತು. ವ್ಯಾಕುಲತೆ ದೂರವಾಯಿತು. ಸಾಧಾರಣ ಸ್ಥಿತಿಗೆ ಬಂದರು. ಅವರ ಆರೋಗ್ಯವು ಉತ್ತಮಗೊಂಡಿತು. ಅವರ ಬಂಧುಗಳು ಭಾವಿಸಿರಬೇಕು, ಅವರು ಕೊಟ್ಟ ಕಷಾಯ, ಹಾಕಿದ ಮಂತ್ರ ತಂತ್ರಗಳು ಫಲಕಾರಿಯಾಗಿರಬೇಕು ಎಂದು. ಆದರೆ ಇನ್ನು ಮುಂದೆ ಇವರು ಹಿಂದಿನಂತೆಯೇ ಹುಚ್ಚರಾಗದೆ ಇರಬೇಕಾದರೆ ಏನು ಮಾಡಬೇಕೆಂದು ಯೋಚಿಸಿದರು. ಮದುವೆ ಮಾಡಿಬಿಟ್ಟರೆ ಮುಂದೆ ಇವರ ಬುದ್ಧಿ ಯಾವಾಗಲೂ ಸ್ಥಿಮಿತವಾಗಿರಬಹುದು. ಅವರಿಗೂ ಮದುವೆಯಾಗಲು ಪ್ರಾಪ್ತ ವಯಸ್ಸಾಗಿದೆ ಎಂದು ಭಾವಿಸಿದರು. ಆಗ ರಾಮಕೃಷ್ಣರಿಗೆ 23 ವಯಸ್ಸು. ತಮ್ಮ ನೆಂಟರಿಷ್ಟರಿಗೆಲ್ಲ ಚಂದ್ರಾದೇವಿ ಹೇಳಿ ಕಳುಹಿಸಿದಳು, ಒಂದು ಯೋಗ್ಯವಾದ ಹೆಣ್ಣು ಸಿಕ್ಕುವುದೇ ಶ್ರೀರಾಮಕೃಷ್ಣರಿಗೆ ಮದುವೆ ಮಾಡುವುದಕ್ಕೆ ಎಂದು. ಆದರೆ ರಾಮಕೃಷ್ಣರಿಗೆ ಮಾತ್ರ ಮದುವೆ ವಿಷಯ ಹೇಳಲಿಲ್ಲ. ಹೇಳಿದರೆ ಅವರಲ್ಲಿ ಮನೆ ಬಿಟ್ಟು ಓಡಿ ಹೋಗುವರೋ ಎಂದು. ಆದರೆ ಒಮ್ಮೆ ತಾಯಿಯ ವ್ಯಾಕುಲತೆಯನ್ನು ಕಂಡು ರಾಮಕೃಷ್ಣರು ಕಾರಣವೇನು ಎಂದು ಕೇಳಿದರು. ಆಕೆ ವಿಧಿ ಇಲ್ಲದೆ ಹೇಳಬೇಕಾಯಿತು, ನಿನಗೆ ಮದುವೆ ಮಾಡುವುದಕ್ಕೆ ಹೆಣ್ಣನ್ನು ಹುಡುಕುತ್ತಿದ್ದೇವೆ, ಸರಿಯಾದ ಹುಡುಗಿ ಸಿಕ್ಕಲಿಲ್ಲ ಎಂದು. ಇದನ್ನು ಕೇಳಿದಾಗ ಶ್ರೀರಾಮಕೃಷ್ಣರು ವ್ಯಥೆ ಪಡಲಿಲ್ಲ. ಹುಡುಗರು ಬರುವ ಹಬ್ಬಕ್ಕೆ ಹೇಗೆ ಸಂತೋಷ ಪಡುವರೋ ಹಾಗೆ ಸಂತೋಷಪಟ್ಟರು. ಶ್ರೀರಾಮಕೃಷ್ಣರಿಗೆ ಮದುವೆ ಮಾಡಲು ಹೆಣ್ಣನ್ನು ಹುಡುಕಿ ಸಾಕಾಯಿತು. ಎಲ್ಲೂ ಸರಿಯಾದ ಹೆಣ್ಣು ಸಿಕ್ಕಲಿಲ್ಲ. ಸರಿಯಾದ ಕನ್ಯೆ ಸಿಕ್ಕಬೇಕಾದರೆ ಗಂಡಿನ ಕಡೆಯವರು ಹೆಚ್ಚು ದುಡ್ಡು ಕೊಡಲು ಸಿದ್ಧರಾಗಿರಬೇಕು. ಶ್ರೀರಾಮಕೃಷ್ಣರ ತಾಯಿ ಹಾಗೂ ಅವರ ಅಣ್ಣ ರಾಮೇಶ್ವರ ಬಡವರು. ಅಷ್ಟೊಂದು ಕನ್ಯಾಶುಲ್ಕವನ್ನು ಅವರು ಹೇಗೆ ಕೊಟ್ಟಾರು? ತುಂಬಾ ಚಿಂತೆಗೆ ಒಳಗಾದರು.
ಆಗ ರಾಮಕೃಷ್ಣರೇ ತಮ್ಮ ಮನೆಯವರಿಗೆ, ನನಗೆ ಮದುವೆ ಮಾಡಲು ಹೆಣ್ಣನ್ನು ಎಲ್ಲೆಲ್ಲೋ ಹುಡುಕಿದರೆ ಸಿಕ್ಕುವುದಿಲ್ಲ. ನನಗಾಗಿ ಜಯರಾಮವಟಿಯಲ್ಲಿ ರಾಮಚಂದ್ರ ಮುಖ್ಯೋಪಾಧ್ಯಾಯರ ಮನೆಯಲ್ಲಿ ಒಂದು ಹೆಣ್ಣು ಬೆಳೆಯುತ್ತಿದೆ, ಅಲ್ಲಿಗೆ ಹೋಗಿ ಕೇಳಿ ಎಂದರು. ಮೊದಲು ಇವರ ಮಾತಿನಲ್ಲಿ ನಂಬಿಕೆ ಬರಲಿಲ್ಲ. ಆದರೂ ವಿಚಾರಿಸಿಕೊಂಡು ಬರೋಣ ಎಂದು ಅವರ ಮನೆಗೆ ಹೋದರು. ಅಲ್ಲಿ ಒಂದು ಹುಡುಗಿ ಇತ್ತು, ಅವರೇ ಶಾರದಾದೇವಿ. ಆಗ ಅವರಿಗೆ 5 ವರ್ಷ ವಯಸ್ಸಾಗಿತ್ತು. ಮನೆಯವರು ಮದುವೆ ಮಾಡಿಕೊಡಲು ಒಪ್ಪಿದರು. ಮದುವೆ ಸಮಯದಲ್ಲಿ ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ 300 ರೂಪಾಯಿ ಕೊಟ್ಟರಂತೆ. ಮದುವೆಯ ಸಮಯದಲ್ಲಿ ಚಂದ್ರಾದೇವಿ ತಮಗೆ ಪರಿಚಿತರಾದ ಲಾಹ ಅವರ ಮನೆಯಿಂದ ಹಲವು ಚಿನ್ನದ ಒಡವೆಗಳನ್ನು ಎರವಲು ತಂದು ಅದನ್ನು ಸೊಸೆಗೆ ಅಲಂಕರಿಸಿದರು. ಮದುವೆಯಾದ ಮೇಲೆ ಅವರಿಗೆ ಒಡವೆಯನ್ನು ಹಿಂತಿರುಗಿಸಿ ಕೊಡಬೇಕಾಯಿತು. ಆದರೆ ಶಾರದಾದೇವಿ ಮದುವೆ ಸಮಯದಲ್ಲಿ ಇಟ್ಟ ಒಡವೆಯೆಲ್ಲ ತಮಗೆ ಸೇರಿದ್ದೆ ಎಂದು ಭಾವಿಸಿದ್ದರು. ಒಡವೆಗಳನ್ನು ಕೊಡಲು ಒಪ್ಪಲಿಲ್ಲ. ಚಂದ್ರಾದೇವಿಗೆ ತುಂಬಾ ಚಿಂತೆಯಾಯಿತು. ಒಡವೆಯನ್ನು ಸಕಾಲದಲ್ಲಿ ತಂದವರ ಮನೆಗೆ ಒಪ್ಪಿಸದೇ ಇದ್ದರೆ ಅವರು ಅನ್ಯಥಾ ಭಾವಿಸುವರು. ಶಾರದಾದೇವಿಯನ್ನು ಒಡವೆ ಕೊಡು ಎಂದರೆ ಅವರು ಅಳುವರು. ಅತ್ತ ಪುಲಿ ಇತ್ತ ದರಿ ಎಂಬ ಗಾದೆಯಂತೆ ಆಯಿತು. ಶ್ರೀರಾಮಕೃಷ್ಣರಿಗೆ ತಮ್ಮ ಕಷ್ಟವನ್ನು ಹೇಳಿಕೊಂಡರು. ಶ್ರೀರಾಮಕೃಷ್ಣರು ಅದಕ್ಕೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ಆಮೇಲೆ ಅವರು ಹಾಕಿಕೊಂಡಿರುವ ಒಡವೆಗಳನ್ನೆಲ್ಲ ತೆಗೆದುಕೊಡುತ್ತೇನೆ ಎಂದು ಸಮಾಧಾನ ಹೇಳಿದರು. ರಾತ್ರಿ ಶಾರದಾದೇವಿ ಮಲಗಿಕೊಂಡರು. ಚೆನ್ನಾಗಿ ನಿದ್ರೆ ಹತ್ತಿದ ಮೇಲೆ ಶ್ರೀರಾಮಕೃಷ್ಣರು ಅವರ ಹತ್ತಿರ ಹೋಗಿ ಅವರ ಮೈ ಮೇಲೆ ಇದ್ದ ಲಾಹ ಅವರ ಮನೆಯ ಒಡವೆಗಳನ್ನೆಲ್ಲ ತೆಗೆದು ಚಂದ್ರಾದೇವಿಗೆ ಕೊಟ್ಟು ಈಗಲೇ ಅವರಿಗೆ ಕೊಟ್ಟು ಬಿಡಿ ಎಂದರು. ಬೆಳಿಗ್ಗೆ ಎದ್ದ ನಂತರ ಶಾರದಾದೇವಿ ನೋಡಿಕೊಂಡಾಗ ಒಡವೆಗಳೆಲ್ಲ ಮಾಯವಾಗಿದ್ದವು. ನಂತರ ಒಡವೆಗಳನ್ನು ಯಾರೋ ಕದ್ದುಕೊಂಡು ಹೋಗಿರುವರು ಎಂದು ಅಳಲು ಮೊದಲು ಮಾಡಿದರು. ಚಂದ್ರಾದೇವಿ ತಮ್ಮ ಮುದ್ದು ಸೊಸೆಯನ್ನು ಎತ್ತಿಕೊಂಡು ಅವರ ಕಣ್ಣೀರನ್ನು ಒರೆಸುತ್ತಾ, ನೀನು ದೊಡ್ಡವಳಾದ ಮೇಲೆ ನನ್ನ ಮಗ ಬೇಕಾದ ಆಭರಣಗಳನ್ನೆಲ್ಲ ನಿನಗೆ ಮಾಡಿಸಿ ಹಾಕುವನು, ಅಳಬೇಡ ಎಂದು ಸಮಾಧಾನ ಮಾಡಿದರು. ಶಾರದಾದೇವಿ ಅಳು ನಿಲ್ಲಿಸಿದಳು. ಈ ಸಮಾಚಾರ ಶಾರದಾದೇವಿಯ ಸೋದರ ಮಾವನಿಗೆ ಗೊತ್ತಾಯಿತು. ಗಂಡನ ಕಡೆಯವರು ಮದುವೆಯ ಸಮಯದಲ್ಲಿ ಹೆಣ್ಣಿನ ಮೇಲೆ ಹಾಕಿದ್ದ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಬಿಟ್ಟಿರುವರು ಎಂದು ಆತ ಕೋಪಾವಿಷ್ಟನಾದ. ಶಾರದಾದೇವಿಯವರನ್ನು ಎತ್ತಿಕೊಂಡು ಅವನು ಜಯರಾಮವಟಿಗೆ ಹೊರಟೇ ಹೋದ. ಚಂದ್ರಾದೇವಿ ಮದುವೆಯ ಸಮಯದಲ್ಲಿ ಶ್ರೀರಾಮಕೃಷ್ಣರು ಏನಾದರೂ ಗಲಾಟೆ ಮಾಡಬಹುದು, ಅವರು ಬುದ್ಧಿ ಸ್ಥಿಮಿತವಿಲ್ಲದೆ ಹೇಗೋ ವರ್ತಿಸಿದರೆ ಮದುವೆ ಎಲ್ಲಿ ನಿಂತು ಬಿಡುವುದೋ ಎಂದು ಅಂಜಿದ್ದರು. ಆದರೆ ಶ್ರೀರಾಮಕೃಷ್ಣರು ಯಾವ ಗಲಾಟೆಯನ್ನೂ ಮಾಡಲಿಲ್ಲ. ನೆಂಟರಿಷ್ಟರೊಂದಿಗೆ ಸಹಕರಿಸಿದರು. ಮದುವೆ ಸಾಂಗವಾಗಿಯೇ ನಡೆಯಿತು. ಆದರೆ ಮದುವೆಯ ನಂತರ ಈ ಗದ್ದಲ, ಮಾವ ಹೆಣ್ಣನ್ನು ಹೊತ್ತುಕೊಂಡು ಹೋಗಿಬಿಟ್ಟಿರುವನು. ಶ್ರೀರಾಮಕೃಷ್ಣರಿಗೆ ನಿಮ್ಮ ಹೆಂಡತಿಯನ್ನು ಅವರ ಸೋದರ ಮಾವ ಎತ್ತಿಕೊಂಡು ಹೊರಟು ಹೋದ ಎಂದರು. ಶ್ರೀರಾಮಕೃಷ್ಣರು ಇದಕ್ಕೆ ನಗುತ್ತಲೇ ಉತ್ತರ ಕೊಟ್ಟರು, ಹೋದರೆ ಏನಂತೆ, ಆಗಿರುವ ಮದುವೆಯನ್ನು ರದ್ದು ಮಾಡಲು ಆಗುವುದೇ? ಶ್ರೀರಾಮಕೃಷ್ಣರು ಮದುವೆಯಾದ ಮೇಲೆ ಕೆಲವು ತಿಂಗಳು ಕಾಮಾರಪುಕುರದಲ್ಲಿ ಇದ್ದರು. ಒಂದು ಸಲ ಅವರು ಜಯರಾಮವಟಿಗೆ ಹೋಗಿ ತಮ್ಮ ಹೆಂಡತಿಯನ್ನು ಕಾಮಾರಪುಕುರಕ್ಕೆ ಕರೆದುಕೊಂಡು ಬಂದರು. ಅಷ್ಟು ಹೊತ್ತಿಗೆ ಹೆಣ್ಣಿನ ಮನೆಯವರ ಕೋಪವೆಲ್ಲ ತಣ್ಣಗಾಗಿರಬೇಕು. ಶ್ರೀರಾಮಕೃಷ್ಣರು ಪುನಃ ದಕ್ಷಿಣೇಶ್ವರಕ್ಕೆ ಹೊರಟರು. ಅಧ್ಯಾಯ 11 ಮುಗಿಯಿತು.